So in the last video we discussed that limit xn plus yn is equal to l plus m. ಮತ್ತು ಸೆಕೆಂಡ್ ಒನ್ ನಾನು ನೀವೇ ಟ್ರೈ ಮಾಡಿ ಅಂತ ಹೇಳಿದ್ದೆ. ನಾನು ಲಿಮಿಟ್ xn minus yn equal to l minus m ಅದನ್ನು ಟ್ರೈ ಮಾಡೋಕ್ಕೆ ಹೇಳಿದ್ದೆ. ಸೊ ಹೋಪ್ ದಟ್ ಯು ಹ್ಯಾವ್ ಟ್ರೈಡ್ ದಟ್ ಒನ್. ನೌ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದ ಥರ್ಡ್ ಆಲ್ಜಿಬ್ರಾ. ಯಾವುದಂದ್ರೆ ಲಿಮಿಟ್ xn ಇಂಟು yn equal to l ಇಂಟು m. ಸೊ ಇದನ್ನು ನಾನು ಲಾಜಿಕಲಿ ಪ್ರೂವ್ ಮಾಡ್ತೀನಿ ಈಗ. ಓಕೆ, ಅದು ಪ್ರಿಲಿಮಿನರಿ ಏನೇನು ಬೇಕೋ ಅದನ್ನು ನಾನು ಮೊದಲು ರೆಡಿ ಮಾಡ್ಕೊಳ್ತೀನಿ. ಏನು, xn ಕೂಡ ಕನ್ವರ್ಜೆಂಟು, yn ಕೂಡ ಕನ್ವರ್ಜೆಂಟ್, ಹೌದಾ? ಸಿನ್ಸ್ yn is convergent, this implies yn is bounded sequence. ಯಾಕೆ ಬೌಂಡೆಡ್ ಸೀಕ್ವೆನ್ಸ್ ಅಂದರೆ ಆಲ್ರೆಡಿ ಪ್ರೂವ್ ಮಾಡಿದ್ವಿ, ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಅಂತೇಳಿ ಪ್ರೂವ್ ಮಾಡಿದ್ವಿ. ಸೊ yn is bounded sequence. ಸೊ ಈ ಬೌಂಡೆಡ್ ಸೀಕ್ವೆನ್ಸನ್ನು ನಾವು ಈ ರೀತಿ ಕೂಡ ಬರೀತೀವಿ. ಯಾವ ರೀತಿ ಅಂತಂದರೆ mod yn ಈಸ್ ಲೆಸ್ ದೆನ್ some real number k, where then there exists a real number k such that yn mod yn is less than k, ನೋಡಿ ಬೌಂಡೆಡ್ ಆಗಿದೆ ಅಂತ ಈ ರೀತಿ ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಈ ರೀತಿ ಬರೆದ್ರೆ ಬೌಂಡೆಡ್ ಅಂತ ಹೆಂಗೆ ಅರ್ಥ ಆಗ್ತದೆ ಅಂತಂದರೆ, ನೋಡಿ mod yn ಲೆಸ್ ದೆನ್ ಕೆ ಅಂತಂದರೆ ಇದನ್ನು ಮಾಡ್ಲೆಸ್ ನಾನು ರಿಮೂವ್ ಮಾಡಿದ್ರೆ ಮೈನಸ್ ಕೆ ಲೆಸ್ ದೆನ್ yn ಲೆಸ್ ದೆನ್ ಕೆ. ದಿಸ್ ಕೆ ಈಸ್ ಅಪ್ಪರ್ ಬೌಂಡ್, ದಿಸ್ ಮೈನಸ್ ಕೆ ಈಸ್ ಲೋವರ್ ಬೌಂಡ್. ಸೊ ಬೌಂಡೆಡ್ ಆಯ್ತಲ್ಲ. ಹಾಗಾಗಿ ಬೌಂಡೆಡ್ ಅಂತ ಹೇಳಬೇಕಾಗಿತ್ತು ಸೀಕ್ವೆನ್ಸಲ್ಲಿ ಅಂದರೆ ಈ ರೀತಿ ಕೂಡ ಹೇಳ್ಬೋದು. ಯಾವ ರೀತಿ? mod yn ಲೆಸ್ ದೆನ್ ಕೆ ಅಂತ ಏನು ಬರ್ತೀವಲ್ಲ ಈ ರೀತಿ ಕೂಡ ಹೇಳ್ಬೋದು. ಸೊ ಇದು ಒಂದು ಕಡೆ ಇರಲಿ, ಯಾಕಂದರೆ ನಾನು ಇದನ್ನು ಫ್ಯೂಚರಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ತೀನಿ ನಾನು. ಹಾಗಾಗಿ ಇದು ಇಲ್ಲಿ. ಆ್ಯಂಡ್ ದಿಸ್ ಈಸ್ ಟ್ರೂ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್. ಬೌಂಡೆಡ್ ಅಂತ ಹೇಳ್ಕೊಂಡ್ರೆ ಸೀಕ್ವೆನ್ಸ್ ಇರ್ತಕ್ಕಂಥ ಎಲ್ಲ ಟರ್ಮ್ಸ್ಗಳು ಕೂಡ ಅಪ್ಪರ್ ಬೌಂಡ್ ಮತ್ತು ಲೋವರ್ ಬೌಂಡಿಂದ ಬೌಂಡ್ ಆಗಿರಬೇಕು. ಹಾಗಾಗಿ ಇಟ್ ಈಸ್ ಟ್ರೂ ಫಾರ್ ಆಲ್ ಎನ್. ನಾವು ಇನ್ನೂ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದರೆ xn ಕೂಡ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಅಗೇನ್ xn is also bounded ಅಲ್ಲ, ಕನ್ವರ್ಜೆಂಟ್. ಎಸ್, ಆಫ್ ಕೋರ್ಸ್ ಇಟ್ ಈಸ್ ಬೌಂಡೆಡ್, ಬಟ್ ಈಗ ಸದ್ಯಕ್ಕೆ ನನಗೆ ಆ ಇನ್ಫಾರ್ಮೇಷನ್ ಬೇಕಿಲ್ಲ. ಕನ್ವರ್ಜೆಂಟ್ ಅನ್ನೋದಷ್ಟೇ ನನಗೆ ಬೇಕಾಗಿರೋದು. ಅಗೇನ್ ಲಿಮಿಟ್ xn ಈಸ್ ಕನ್ವರ್ಜೆಂಟ್. ಸೊ ಅದನ್ನು ನಾನು xn ಈಸ್ ಕನ್ವರ್ಜೆಂಟ್, ಸೊ ಅದನ್ನು ನಾನು ಈ ರೀತಿ ಬರಿತೀನಿ. ಲಿಮಿಟ್ xn as n tends to infinity is equal to l. ಕನ್ವರ್ಜೆಂಟ್ ಆಗಿರೋದು. ಸೊ ಯಾವಾಗ ಈ ರೀತಿ ಬರಿತೀವಲ್ಲ ಇದನ್ನು ಇನ್ ಟರ್ಮ್ಸ್ ಆಫ್ ಮಾಡ್ ಬರೆಯೋದಾದರೆ, ಫಾರ್ ಎನಿ ಎಪ್ಸಿಲಾನ್ ಪಾಸಿಟಿವ್ ದೇರ್ ಎಕ್ಸಿಸ್ಟ್ ಎ ನ್ಯಾಚುರಲ್ ನಂಬರ್ m1. ynಗೆ ಮತ್ತು xnಗೆ ಸಪ್ರೇಟ್ ಆಗಿರಲಿ ಅಂತ ನಾನು m1 m2 ಅಂತ ತಗೊತೀನಿ. m1 ಬಿಲಾಂಗ್ಸ್ ಟು n such that mod xn minus l is less than epsilon by 2 times k for all n greater than this m1. ಇಲ್ಲಿ ಎಪ್ಸಿಲಾನ್ ಬೈ 2 ಅಂತ ತಗೊಳ್ತಿದ್ವಿ ಅಥವಾ ಎಪ್ಸಿಲಾನ್ ತಗೊಳ್ತಿದ್ವಿ. ಇದು ಯಾಕೆ ಎಪ್ಸಿಲಾನ್ ಬೈ 2k ಅಂತಂದರೆ ಇದು ಫ್ಯೂಚರಲ್ಲಿ ಸಿಂಪ್ಲಿಫಿಕೇಷನ್ಗೆ ಹೆಲ್ಪ್ ಆಗಲಿ ಅಂತ ನಾವು ಈ ರೀತಿ ತಗೊಳ್ತಿದ್ವಿ. ಯಾಕಂದರೆ ನೀವು ಯಾವ ಎಪ್ಸಿಲಾನ್ ತಗೊಂಡ್ರೂ ಕೂಡ ಅನ್ನೋದು ಕೆಲಸ ಮಾಡಬೇಕು. ಹಾಗಾಗಿ ಎಪ್ಸಿಲಾನ್ ಬೈ 2k ಈಸ್ ಆಲ್ಸೋ ಎ ಎಪ್ಸಿಲಾನ್. ಅದು ಕೂಡ ಒಂದು ಎಪ್ಸಿಲಾನೇ, ಅಂದರೆ ಒಂದು ಪಾಸಿಟಿವ್ ರಿಯಲ್ ನಂಬರೇ. ಹಾಗಾಗಿ ಎಪ್ಸಿಲಾನ್ ಬೈ 2k ತಗೊಂಡ್ರು ಕೂಡ ಈ ಇನ್ಇಕ್ವಾಲಿಟಿ ವರ್ಕ್ ಆಗ್ತದೆ. ಸೊ ಯಾಕೆ ಇದನ್ನು ಬೈ 2k ಅಂತಲೇ ತಗೊಳ್ಬೇಕು ಅಂತ ನಾನು ನೆಕ್ಸ್ಟ್ ಸ್ಟೆಪ್ ಬಂದಾಗ ಹೇಳ್ತೀನಿ. ಇಲ್ಲೇನು ಕೆ ತಗೊಂಡಿದ್ವಲ್ಲ ಅದೇ ಕೆನೇ ಇಲ್ಲಿ ತಗೊಂಡಿರೋದು, ಎಪ್ಸಿಲಾನ್ ಬೈ 2k ಅಂತ. ಅಗೇನ್ ಇದು xnಗೆ ಸಂಬಂಧಪಟ್ಟಿದ್ದಾಯಿತು. ಇದೇ ರೀತಿ yn ಗೆ
ಸಂಬಂಧಪಟ್ಟಂಗೆ ಯಾವ ರೀತಿ ಬರಿತೀವಿ ಅಂತಂದರೆ ಅಗೇನ್ ಲಿಮಿಟ್ ವೈ ಎನ್ ಆಸ್ ಎನ್ ಟೆಂಡ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಇದು ಎಮ್ ಅಂತ ಇದೆ. ಸೊ ಇದಕ್ಕೆ ನಾನೆಂತ ಬರಿತೀನಿ, ಫಾರ್ ಎನಿ ಎಪ್ಸಿಲಾನ್ ಪಾಸಿಟಿವ್ ದೇರ್ ಎಕ್ಸಿಸ್ಟ್ m2 belongs to natural number such that mod yn minus m is less than epsilon by 2 times of mod l. ನೋಡಿ ಇಲ್ಲಿ ಒಂದು ಎಕ್ಸ್ಟ್ರಾ ಮತ್ತೆ ಬಂತು mod l ಅಂತ. ಇದು ಯಾಕೆ ಬರ್ತದೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಇದನ್ನ ಯಾಕೆ ಈ ರೀತಿನೇ ತಗೊಳ್ತೀವಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಇಟ್ ಈಸ್ ಟ್ರೂ ಫಾರ್ ಆಲ್ ಎನ್ ಗ್ರೇಟರ್ ದೆನ್ m2. ಈಗ m1 ಮತ್ತು m2 ಎರಡಕ್ಕೂ ಅಪ್ಲೈ ಆಗಬೇಕು ಅಂತಂದರೆ ಮತ್ತು ನಾವು ಅದೇ ಸೇಮ್ ಪ್ರಾಸೆಸ್ ಮಾಡ್ತೀವಿ, ಮ್ಯಾಕ್ಸಿಮಮ್ ತಗೊಳ್ತೀವಿ. ನಾವು ಮ್ಯಾಕ್ಸಿಮಮ್ ಆಫ್ m1 ಆ್ಯಂಡ್ m2, ಇದಕ್ಕೆ ಒಂದು ಹೊಸ ಹೆಸರು ಕೊಡ್ತೀನಿ ನಾನು, ಕ್ಯಾಪಿಟಲ್ M ಅಂತ ಕೊಡ್ತೀನಿ. ಸೊ ಮ್ಯಾಕ್ಸಿಮಮ್ ಆಫ್ m1 ಆ್ಯಂಡ್ m2. ಈಗ ಈ ಎರಡನ್ನೂ ಮರ್ಜ್ ಮಾಡಿ ನಾನು ಈ ರೀತಿ ಬರೀಬಹುದು. ಯಾವ ರೀತಿ ಬರಿತೀನಿ, now mod xn minus l is less than epsilon by 2k, capital K ಅದು. again mod yn minus m is less than epsilon by 2 into mod l. it is true for all n greater than capital M. ನೋಡಿ ಎರಡನ್ನೂ ಮರ್ಜ್ ಮಾಡಿ ಒಂದೇ ಮಾಡಿಬಿಟ್ಟೆ. ಈಗ ಕನ್ಸಿಡರ್ ಮಾಡ್ತೀನಿ ನಾನು, ಇದೆಲ್ಲನೂ ಪ್ರಿಲಿಮಿನರಿ ಬೇಸಿಕ್, ನನಗೆ ಪ್ರೂವ್ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಷನ್ ಸ್ವಲ್ಪ ನಾನು ಈ ರೀತಿ ಮಾಡಿಫೈ ಮಾಡಿ ಬರ್ಕೊಂಡಿದ್ದೀನಿ. ನಾವು ಕನ್ಸಿಡರ್ ಅಲ್ಲಿ ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ಎಲ್ ಪ್ಲಸ್ ಎಮ್ ಅಂತ ತೊಗೊಂಡಿದ್ವಲ್ಲ, ಅದೇ ರೀತಿ ಇಲ್ಲಿ ಈ ರೀತಿ ಇಲ್ಲಿ ಏನು ಕನ್ಸಿಡರ್ ಮಾಡ್ತೀನಿ ಅಂತಂದರೆ ಎಕ್ಸ್ ಎನ್ ಇಂಟು ವೈ ಎನ್ ಮೈನಸ್ ಎಲ್ ಇಂಟು ಎಮ್, ಇದನ್ನು ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಎನ್ ವೈ ಎನ್ ಮೈನಸ್ ಎಲ್ ವೈ ಎನ್ ಪ್ಲಸ್ ಎಲ್ ವೈ ಎನ್ ಮೈನಸ್ ಎಲ್ ಇಂಟು ಎಮ್. ಏನು ಮಾಡಿದ್ದೀವಿ ಇಲ್ಲಿ, ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ ಎಲ್ ವೈ ಎನ್. ನೋಡಿ ಇಲ್ಲಿ ಆ್ಯಡ್ ಮಾಡಿದ್ದೀವಿ, ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ವಿ. ಸೊ ಎರಡನ್ನು ಕ್ಯಾನ್ಸಲ್ ಆದರೆ ಏನು ಉಳಿತು, ಎಕ್ಸ್ ಎನ್ ವೈ ಎನ್ ಮೈನಸ್ ಎಲ್ ಎಮ್. ಸೊ ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ ಮಾಡಿದ್ವಿ. ಯಾಕೆ ಈ ರೀತಿ ಮಾಡಿದ್ವಿ ಅಂತಂದರೆ ಈ ಟರ್ಮ್ಸ್ಗಳು ನನಗೆ ಬರಬೇಕಲ್ಲಿ, ಎಕ್ಸ್ ಎನ್ ಮೈನಸ್ ಎಲ್ ಬರಬೇಕು, ವೈ ಎನ್ ಮೈನಸ್ ಎಮ್ ಬರಬೇಕು. ನೋಡಿ ಇವೆರಡರಿಂದ ವೈ ಎನ್ ಕಾಮನ್ ತೆಗೆದ್ರೆ ಎಕ್ಸ್ ಎನ್ ಮೈನಸ್ ಎಲ್ ಬರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ಎಲ್ಲನ್ನು ಕಾಮನ್ ತೆಗೆದ್ರೆ, ಎಲ್ ಅಲ್ಲ ವೈ ಎನ್ ಕಾಮನ್ ತೆಗೆದ್ರೆ, ಫಸ್ಟ್ ಎರಡು ಟರ್ಮ್ಸಿಂದ ವೈ ಎನ್ ಕಾಮನ್ ತೆಗೆದ್ರೆ ಎಕ್ಸ್ ಎನ್ ಮೈನಸ್ ಎಲ್. ನೋಡಿ ಈ ಟರ್ಮ್ ಬರಬೇಕು ಅಂತ ಇಲ್ಲಿ ವೈ ಎನ್ನ ಕಾಮನ್ ತೆಗೆದ್ರೆ ಎಕ್ಸ್ ಎನ್ ಮೈನಸ್ ಎಲ್ ಉಳಿಬೇಕು ಅಂತಂದರೆ ನಾನೇನು ಸಬ್ಟ್ರಾಕ್ಟ್ ಮಾಡಬೇಕಲ್ಲಿ, ಮೈನಸ್ ಎಲ್ ವೈ ಒನ್. ಸೊ ಎಲ್ ವೈ ಒನ್ನ ಸಬ್ಟ್ರಾಕ್ಟ್ ಮಾಡಬೇಕು, ಎಲ್ ವೈ ಎನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಅದೇ ರೀತಿ ಈ ಎರಡು ಟರ್ಮ್ಸಿಂದ ಎಲ್ ಕಾಮನ್ ತೆಗೆದ್ರೆ ಪ್ಲಸ್ ಎಲ್ ಕಾಮನ್ ತೆಗೆದ್ರೆ ಏನು ಬರ್ತದೆ ನೋಡಿ, ವೈ ಎನ್ ಮೈನಸ್ ಎಮ್. ನೋಡಿ ವೈ ಎನ್ ಮೈನಸ್ ಎಮ್. ಸೊ ಈ ಟರ್ಮ್ಸ್ಗಳು ಬರಲಿ ಅಂತ ನಾವೇನು ಮಾಡ್ತಿದ್ವಿ, ಎಲ್ ವೈ ಎನ್ನನ್ನು ಆ್ಯಡ್ ಮತ್ತು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಈಗ ಈ ಟರ್ಮ್ಸ್ಗಳನ್ನು ಸಪ್ರೇಟ್ ಮಾಡಬೇಕು ಅಂದ ಕೂಡಲೇ ಅಲ್ಲಿ ಇನ್ಇಕ್ವಾಲಿಟಿ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗ್ತದೆ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು mod yn ಇಂಟು ಎಕ್ಸ್ ಎನ್ ಮೈನಸ್ ಎಲ್, ಇದು ಸಪ್ರೇಟ್ ಆಯಿತು, ಪ್ಲಸ್ mod ಎಲ್ ಇಂಟು ವೈ ಎನ್ ಮೈನಸ್ ಎಮ್. ನೋಡಿ ಇದರ ಇಲ್ಲಿ ಯಾವ ಮಾಡ್ನ ಪ್ರಾಪರ್ಟಿ ಅಪ್ಲೈ ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ಥಿಯರಮಲ್ಲಿ ಹೇಳಿದ್ದೀನಿ. ಸೊ ಮತ್ತೊಂದು ಸಾರಿ ಹೇಳೋದಾದರೆ mod a ಪ್ಲಸ್ ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು mod a ಪ್ಲಸ್ mod b. ಸೊ ಇದನ್ನು ನಾನು ಅಲ್ಲಿ ಯೂಸ್ ಮಾಡಿರೋದು. ಅಗೇನ್ ಈ ವೈ ಎನ್ನ ಮತ್ತು ಎಲ್ಲನ್ನು ಸಪ್ರೇಟ್ ಮಾಡಿದರೆ ದಿಸ್ ಈಸ್ ಈಕ್ವಲ್ ಟು ಈ ಟರ್ಮು ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತಂದರೆ mod ವೈ ಎನ್ mod ಎಕ್ಸ್ ಎನ್ ಮೈನಸ್ ಎಲ್. ಸೊ ಈ ಎರಡಕ್ಕೆ ಮಾಡ್ನ ಸಪ್ರೇಟ್ ಮಾಡಿದ್ದೀನಿ, ಪ್ಲಸ್ ಇಲ್ಲೂ ಕೂಡ ಮಾಡ್ ಸಪ್ರೇಟ್ ಮಾಡ್ತೀನಿ, mod ಎಲ್ ಇಂಟು mod ವೈ ಎನ್ ಮೈನಸ್ ಎಮ್. ಸೊ ಮಲ್ಟಿಪ್ಲಿಕೇಶನ್ ಇದ್ದಾಗ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ, ಆಸ್ ಇಟ್ ಈಸ್ ಇರ್ತದೆ. ನಾವು mod ವೈ ಎನ್ ಈಸ್
ಲೆಸ್ ದ್ಯಾನ್ ಕೆ. ಯಾಕೆ? ಇಟ್ ಈಸ್ ಬೌಂಡೆಡ್. ಸ್ಟಾರ್ಟಿಂಗ್ ಫಸ್ಟ್ ಲೈನೇ ಬರೆದಿದ್ದೀವಿ ನಾವು, ಮಾಡ್ ವೈ ಎನ್ ಈಸ್ ಬೌಂಡೆಡ್. ಅದಕ್ಕೆ ನಾವು ಅದನ್ನು ಮೊದಲಿಗೆ ಬರ್ಕೊಂಡಿರೋದು. ಇಲ್ಲಿದೆ ನೋಡಿ, ಎಲ್ಲಿದೆ ಅಂತಂದರೆ ಇಲ್ಲಿದೆ ನೋಡಿ. ಸೊ ಇದನ್ನು ನಾನು ಅಲ್ಲಿ ಬಳಸ್ತೀನಿ. ಮಾಡ್ ವೈ ಎನ್ ಈಸ್ ಲೆಸ್ ದ್ಯಾನ್ ಕೆ. ಸೊ ವೈ ಎನ್ ಈಸ್ ಲೆಸ್ ದ್ಯಾನ್ ಕೆ. ಸೊ ಇಟ್ ಈಸ್ ದಿಸ್ ಟರ್ಮ್ ಈಸ್ ಲೆಸ್ ದ್ಯಾನ್ ಕೆ ಇಂಟು ಎಕ್ಸ್ ಎನ್ ಮೈನಸ್ ಎಲ್ ಏನಾಗಿದೆ? ಎಪ್ಸಿಲಾನ್ ಬೈ 2 ಇಂಟು ಕೆ. ಯಾಕೆ ಈ 2 ಇಂಟು ಕೆ ಬರ್ಕೊಂಡಿದ್ದೀವಿ ಅಂತಂದರೆ ಈ ಕೆ ಕ್ಯಾನ್ಸಲ್ ಮಾಡೋ ಸಲುವಾಗಿ ಎಪ್ಸಿಲಾನ್ ಬೈ 2k ಬರ್ಕೊಂಡಿರೋದು ಅಷ್ಟೇ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ mod L, let it be as it is mod L. Then yn minus m ಅದೇನಾಗಿದೆ? ಇಟ್ ಈಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಬೈ 2 ಇಂಟು mod L ಬರ್ಕೊಂಡಿದ್ದೀವಿ ನೋಡ್ರಿ ಬೇಕಿದ್ರೆ. ಎಪ್ಸಿಲಾನ್ ಬೈ 2 ಇಂಟು mod L. ಯಾಕೆ ಎಪ್ಸಿಲಾನ್ ಬೈ 2 ಇಂಟು mod L ಬರ್ಕೊಂಡಿದ್ದೀವಿ? ಈ mod L ಮತ್ತು mod L ಕ್ಯಾನ್ಸಲ್ ಆಗ್ತದೆ, ಇಲ್ಲಿ ಕೆ ಕ್ಯಾನ್ಸಲ್ ಆಗ್ತದೆ. ಸೊ ಎಪ್ಸಿಲಾನ್ ಬೈ 2 ಎಪ್ಸಿಲಾನ್ ಬೈ 2. ಸೊ ಎಪ್ಸಿಲಾನ್ ಬೈ 2 ಪ್ಲಸ್ ಎಪ್ಸಿಲಾನ್ ಬೈ 2 ಎಪ್ಸಿಲಾನ್ ಆಗ್ತದೆ. ಈ ರೀತಿ ಒಂದು ಎಸ್ಥೆಟಿಕ್ ವ್ಯಾಲ್ಯೂ ಬರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಎಪ್ಸಿಲಾನ್ ಅಷ್ಟೇ ಬರ್ಕೊಳ್ಬಹುದಾಗಿದ್ರೂ ಕೂಡ ಎಪ್ಸಿಲಾನ್ ಬೈ 2k ಅಂತ ಬರ್ಕೊಂಡಿದ್ವಿ. ಇಲ್ಲಿ ಎಕ್ಸ್ ಎನ್ ಮೈನಸ್ ಎಲ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಬೈ 2k. ಅದೇ ರೀತಿ ಮಾಡೆಲ್ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಎಪ್ಸಿಲಾನ್ ಬೈ 2 ಇಂಟು ಮಾಡೆಲ್ ಅಂತ ಬರ್ಕೊಂಡಿರೋದು. ಇಲ್ಲಿ ಕೆ ಕ್ಯಾನ್ಸಲ್ ಆಯಿತು, ಮಾಡೆಲ್ ಕ್ಯಾನ್ಸಲ್ ಆಯಿತು. ಸೊ ವಿ ಗೆಟ್ ಎಪ್ಸಿಲಾನ್ ಬೈ 2 ಪ್ಲಸ್ ಎಪ್ಸಿಲಾನ್ ಬೈ 2. ಎಪ್ಸಿಲಾನ್ ಬೈ 2 ಪ್ಲಸ್ ಎಪ್ಸಿಲಾನ್ ಬೈ 2 ಈಸ್ ನಥಿಂಗ್ ಬಟ್ ಎಪ್ಸಿಲಾನ್. ಸೊ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ನಾನು ಕನೆಕ್ಟ್ ಮಾಡಿದರೆ ಮಾಡ್ ಎಕ್ಸ್ ಎನ್ ಇಂಟು ವೈ ಎನ್ ಮೈನಸ್ ಎಲ್ ಇಂಟು ಎಮ್ ಈಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಎಮ್. ಸೊ ದಿಸ್ implies xn into yn converges to L into M. This implies limit xn into yn as n tends to infinity is equal to L into M. So this is the proof of the third result.